ಇಲ್ಲಿ ಎರಡು ಕುಟುಂಬ ಏನೋ ಒಂದಾಗಿದೆ. ಆದರೆ ನಮ್ಮ ಹುಡುಗ ಸಾಮ್ರಾಟ್ ತನ್ನ ಜೊತೆ ಸಪ್ತಪದಿ ತುಳಿದ ಭೂಮಿಯನ್ನು ಸ್ವೀಕರಿಸುವುದಕ್ಕೆ ತಯಾರಿಲ್ಲ. ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ ಜೊತೆ ನಮ್ಮ ಹಳ್ಳಿ ಹುಡುಗಿ ಭೂಮಿಯ ಕಲ್ಯಾಣ. ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿಸಲು ಸಜ್ಜಾಗುವ ಮುನ್ನವೇ ನಗರದ ವಾಹನಗಳು ಅದಾಗಲೇ ರಸ್ತೆಗಿಳಿದಿದ್ದವು. ಕುಳಿತಲ್ಲೇ ನಿದ್ರಿಸಿದ ಭೂಮಿ ಬೆಳಗಿನ ಚಳಿಯಿಂದ ಮತ್ತಷ್ಟು ಮುದುಡಿಕೊಂಡಳು. ನಿದ್ರೆಗೆ ಅಪ್ಪುಗೆ ಅವಳಿಗೆ ಹಿತವೆನಿಸಿತು. ಸೀರೆಯ ಸೆರಗನ್ನು ಮತ್ತಷ್ಟು ಬಿಗಿಯಾಗಿ ಭುಜಕ್ಕೆ ಹೊದ್ದಳು. ವಾಕ್ ಮಾಡಲೆಂದು ಮನೆಯ ಮೇಲಿನ ಮಹಡಿಗೆ ಬಂದ ಅನ್ನಪೂರ್ಣೇಶ್ವರಿಗೆ ಮುದುಡಿ ಮಲಗಿದ್ದ ಭೂಮಿ ಕಣ್ಣಿಗೆ ಬಿದ್ದಳು. ಅಯ್ಯೋ, ಇವಳಿಗೆ ಹೀಗೆ ಮಲ್ಕೊಂಡಿದ್ದಾಳೆ ಎಂದು ಮನದಲ್ಲೇ ಆತಂಕಗೊಂಡವರು ನೇರವಾಗಿ ಬಾಲ್ಕನಿಯ ಕಡೆಗೆ ಮುಖ ಮಾಡಿದರು. ಭೂಮಿ ನಿದ್ರೆಯಲ್ಲೂ ಆಕೆಯ ಮುಖದಲ್ಲಿನ ಮುಗ್ಧತೆ ಮಾಸಿರಲಿಲ್ಲ. ಆಕೆ ಇರುವ ಸ್ಥಿತಿಯಲ್ಲಿ ನಿದ್ರೆಯ ಜೊಂಪು ಅವಳನ್ನು ಆವರಿಸಿತು. ಅನ್ನಪೂರ್ಣೇಶ್ವರಿ ಅವರಿಗೆ ಆಕೆ ಅಲ್ಲಿ ಮಲಗಿರುವುದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ. ಭೂಮಿ ಭೂಮಿ ತಮ್ಮ ಸ್ಪರ್ಶದ ಮೂಲಕ ಆಕೆಯ ಕೆನ್ನೆ ಸವರಿದರು. ಒಂದು ಕ್ಷಣಕ್ಕೆ ಬೆಚ್ಚಿ ಎಚ್ಚೆತ್ತ ಭೂಮಿ ತಕ್ಷಣ ಕಣ್ಬಿಟ್ಟಳು. ಆಕೆ ಪ್ರಸ್ತುತವಾಗಿ ಯಾವ ಜಾಗದಲ್ಲಿ ಇದ್ದಾಳೆ ಎಂಬುದನ್ನು ಮರೆಯುವಂತೆ ನಿದ್ದೆ ಅವಳನ್ನು ಆವರಿಸಿಬಿಟ್ಟಿತ್ತು. ಗಾಬರಿಯಿಂದ ಎದ್ದವಳು ತಕ್ಷಣ ಸುತ್ತಮುತ್ತ ನೋಡಿದಳು. ಭಯ ಆಯ್ತಾ ಭೂಮಿ? ಯಾಕೆ ಇಲ್ಲಿ ಮಲ್ಕೊಂಡಿದ್ದೀಯಾ? ರಾತ್ರಿ ಇಲ್ಲಿಯೇ ಮಲಗಿದ್ಯಾ? ಕಾಳಜಿ, ಆತಂಕ ಇನ್ನೂ ಅನ್ನಪೂರ್ಣರ ಕಣ್ಣಿನಲ್ಲಿ ವಾಸ್ತವತೆಯನ್ನು ಗ್ರಹಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಭೂಮಿ, ಅತ್ತೆ, ಅದು ಸಾಮ್ರಾಟ್ಗೆ ನಾನು ಅವರ ರೂಮ್ನಲ್ಲಿ ಮನಸ್ಸಿನಲ್ಲಿದ್ದ ಮಾತುಗಳೆಲ್ಲ ಯಾಕೋ ನಾಲಿಗೆ ತಲುಪುವ ಮೊದಲೇ ಅಕ್ಷರಗಳೆಲ್ಲ ಅವಳ ಗಂಟಲಿನಲ್ಲಿ ಕಟ್ಟಿಕೊಂಡವು. ಅವಳು ಏನೋ ಹೇಳಲು ಹೊರಟಿದ್ದಳು ಎಂಬುದನ್ನು ಅರ್ಥ ಮಾಡಿಕೊಂಡ ಅನ್ನಪೂರ್ಣ, ಮದುವೆಯಾಗಿ ಬಂದ ದಿನವೇ ಅವನಿಂದಾಗಿ ನೀನು ಹೀಗೆ ಮಲಗೋ ಹಾಗೈತಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ರೂಮಿಗೆ ಕೊರತೆ ಅನ್ಕೊಂಡ್ಯಾ? ಪಕ್ಕದ ರೂಮ್ನಲ್ಲಾದರೂ ಮಲಗಬಹುದಿತ್ತು ತಾನೆ. ಹೋಗಿ ಇಲ್ಲಿ ಬಂದಿದ್ದೀಯಾ? ಎಲ್ಲ ಬಿಡು. ನಿನ್ನೆ ರಾತ್ರಿ ಬಂದು ನನ್ನ ಹತ್ರ ಹೀಗೆ ಅಂತ ಒಂದು ಮಾತು ಹೇಳಿದರೆ ನಾನೇ ವ್ಯವಸ್ಥೆ ಮಾಡ್ತಿದ್ದೆ ಅಲ್ವಾ? ಇದು ನಿನ್ನ ಮನೆ ಭೂಮಿ, ನಾವೆಲ್ಲ ನಿನ್ನವರೇ. ನಮ್ಮ ಹತ್ರ ಮಾತಾಡೋಕೆ ಮುಜುಗರ ಯಾಕೆ? ಈ ಸಾಮ್ರಾಟ್ ಯಾಕೆ ಹೀಗೆ ಮಾಡ್ತಾನೆ? ನೀನು ಬೇಜಾರು ಮಾಡ್ಕೊಬೇಡ ಭೂಮಿ. ಅವನು ಯಾಕೋ ಡಿಸ್ಟರ್ಬ್ ಆಗಿದ್ದಾನೆ ಅನಿಸುತ್ತೆ. ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತಾನೆ. ಆದರೂ ಅವನದ್ದು ಅತಿ ಆಯಿತು. ಬಾ, ಈಗಲೇ ಅವನ ಹತ್ರ ಮಾತಾಡೋಣ. ಭೂಮಿಯ ಕೈ ಹಿಡಿದು ಸಾಮ್ರಾಟ್ ರೂಮ್ ಕಡೆ ಕರೆದೊಯ್ಯಲು ಮುಂದಾದರು ಅನ್ನಪೂರ್ಣ. ಅತ್ತೆ, ಈಗ ಬೇಡ. ಸಾಮ್ರಾಟ್ ಮಲಗಿರುತ್ತಾರೆ. ಸುಮ್ಮನೆ ನಿದ್ದೆ ಹಾಳು ಮಾಡುವುದು ಬೇಡ. ಅವರು ಪಕ್ಕದಲ್ಲಿ ರೂಮಿನಲ್ಲಿ ಮಲ್ಕೋ ಅಂತಾನೆ ಹೇಳಿದರು. ನನಗೆ ಯಾಕೋ ಹೊಸ ವಾತಾವರಣಕ್ಕೆ ನಿದ್ದೆ ಹತ್ತಿರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಮೇಲೆ ಅವನಿಗೆ ಇಷ್ಟ ಇಲ್ಲದಿದ್ದರೂ ಒತ್ತಾಯಿಸಿ ಮದುವೆ ಮಾಡಿಸಿದ್ದು ನಾನು. ಈಗ ನನ್ನಿಂದಾಗಿ ನೀನು ಅನುಭವಿಸ ಹಾಗಾಯಿತು. ಅವನು ಮದುವೆ ಅಂದರೆ ದೂರ ಓಡ್ತಿದ್ದ. ಇಷ್ಟವಿಲ್ಲದರೂ ಮದುವೆ ಮಾಡಿಸಿದೆ ಅಂತ ಇನ್ನು ಕೋಪ ಅವನಿಗೆ. ನೀನು ನಿಮ್ಮ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀಯಾ. ಇಂಗ್ಲಿಷ್ ಕೂಡ ಕಷ್ಟ ಆಗಲಾರದು. ಸಂಸ್ಕಾರ ಇದೆ, ಮುದ್ದಾದ ರೂಪ ಇದೆ, ಮಿಗಿಲಾಗಿ ಒಳ್ಳೆಯ ಗುಣ ನಿನ್ನದು. ಸಾಮ್ರಾಟ್ ಕ್ರಮೇಣವಾಗಿ ನಿಂಗೆ ಹೊಂದಿಕೊಳ್ಳುತ್ತಾನೆ. ಬಾ, ಒಳಗೆ ಹೋಗೋಣ. ಸಾಮ್ರಾಟ್ ಎದ್ದ ಮೇಲೆ ಅವನ ಹತ್ರ ಮಾತಾಡಬೇಕು ಎಂದು ಭೂಮಿಯ ಜೊತೆ ಹೊರನಡೆದರು. ಅನ್ನಪೂರ್ಣೇಶ್ವರಿಯವರು ಬೆಳಗಿನ ತಿಂಡಿಗೆ ತಯಾರಿ ನಡೆಸುತ್ತಿದ್ದರು. ಭೂಮಿ ಅಡುಗೆ ಕೋಣೆಗೆ ಬಂದು, ಅತ್ತೆ, ನಾನೇನಾದರೂ ಮಾಡ್ಲಾ ಎನ್ನುತ್ತಾ ಅಡುಗೆ ಮನೆಗೆ ಬಂದಳು. ಭೂಮಿ, ನಿಂಗೆ ನಿನ್ನೆ ಸರಿಯಾಗಿ ನಿದ್ದೆ ಆಗಿಲ್ಲ. ನೀನು ಮಲ್ಕೋ. ಇಲ್ಲಿ ನೀನು ಸ್ವತಂತ್ರವಾಗಿರಬಹುದು. ನಿನ್ನ ಸಮಯಕ್ಕೆ ಎದ್ದು ಬಂದು ತಿಂಡಿ ತಿಂದರೂ ಸಾಕು. ನಾವು ಯಾರು ಏನು ಹೇಳೋದಿಲ್ಲ ಆಯ್ತಾ ಎಂದು ಹೇಳಿದರು. ಅತ್ತೆ, ನನಗೆ ನಿದ್ದೆ ಸರಿಯಾಗಿ ಆಗಿದೆ. ಅದಲ್ಲದೆ ತಡವಾಗಿ ಎದ್ದು ಅಭ್ಯಾಸವೂ ಇಲ್ಲ. ನಾನು ಮಲ್ಕೊಂಡೆ ಅಂತ ಬೇಜಾರು ಮಾಡ್ಕೊಂಬೇಡಿ. ನನಗೆ ಕಷ್ಟ ಆಗಲಿಲ್ಲ ಎಂದಳು. ಮಾಮ್, ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ರೆಡಿನಾ? ಹೊರಗೆ ಡೈನಿಂಗ್ ಹಾಲ್ ಕಡೆಯಿಂದ ಸಾಮ್ರಾಟ್ನ ಧ್ವನಿ ಕೇಳಿ ಬಂದಾಗ ಅನ್ನಪೂರ್ಣೇಶ್ವರಿ ಕಣ್ಣು ಕಿಚನ್ ಗೋಡೆ ಗಡಿಯಾರದ ಕಡೆ ಹೋಯಿತು. ಗಂಟೆ 8:30. ಸಾಮ್ರಾಟ್, ಆಫೀಸ್ಗೆ ಹೋಗ್ತೀಯಾ ಇವತ್ತು? ನಿನ್ನೆ ತಾನೇ ಮದುವೆ ಆಗಿದೆ. ಇವತ್ತು ರೆಸ್ಟ್ ಮಾಡು, ಒಳಗಿನಿಂದಲೇ ಕೂಗಿ ಹೇಳಿದರು. ಮಾಮ್, ಅನಗತ್ಯ ವಿಚಾರ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಈಗ ಏನು ತಿಂಡಿ ಅಥವಾ ಕೊಡ್ತೀರಾ? ಮಾತಿನ ವರಸೆಯಲ್ಲಿ ಕೋಪ ಹಿಣುಕುತ್ತಿತ್ತು. ಇರೋ, ತಿಂಡಿ ರೆಡಿ ಇದೆ ಅಂದಾಗೆ ಭೂಮಿ ತಟ್ಟಿಗೆ ತಿಂಡಿ ಹಾಕಿ ಡೈನಿಂಗ್ ಟೇಬಲ್ ಬಳಿ ಹೋದಳು. ಸಾಮ್ರಾಟ್ನ ಮುಂದೆ ತಟ್ಟೆ ಇಟ್ಟು ಬಡಿಸಲು ಮುಂದಾದಾಗ, ಮಾಮ್, ಕೇಳಿಸ್ಲಿಲ್ವಾ ನಾನು ಹೇಳಿದ್ದು? ಬೇಗ ಲೇಟ್ ಆಗ್ತಿದೆ. ಭೂಮಿಯನ್ನು ಲೆಕ್ಕಿಸಲಿಲ್ಲ ಅವನು. ಅಲ್ಲ, ಇದು ತಿಂಡಿನೇ, ನಿಮ್ಗಂತಲೇ ತಂದಿರೋದು. ಭೂಮಿ ತೊದಲಿದಳು. ನಾನು ಕ್ಯಾಂಟೀನ್ನಲ್ಲಿ ತಿಂಡಿ ತಿಂತೀನಿ ಬಾಯ್ ಎಂದಾಗ ಅನ್ನಪೂರ್ಣ ಬೇರೆ ತಟ್ಟೆಯಲ್ಲಿ ತಿಂಡಿ ಹಾಕಿ ತಂದು ಕೊಟ್ಟರು. ಅದ್ಯಾಕೋ ಕೂಗಾಡ್ತಿ? ಅವಳು ತಂದಿರೋದು ತಿಂಡಿ ಅಲ್ವಾ? ಅವಳು ನಿನ್ನ ಹೆಂಡತಿ, ನಿನ್ನನ್ನು ನಂಬಿ ಬಂದವಳು. ನೀನು ಮಾತ್ರ ಅವಳನ್ನು ಹೆಂಡತಿ ಅಂತ ಸ್ವೀಕರಿಸುವುದಕ್ಕೆ ರೆಡಿ ಇಲ್ಲ. ಯಾಕೆ ಸಾಮ್ರಾಟ್? ಅನ್ನಪೂರ್ಣರ ಮಾತಿಗೆ ಭೂಮಿಯ ನೋಟ ನೆಲ ನೋಡಿತು. ನನ್ನನ್ನು ನಂಬಿಕೊಂಡು ಬಾ ಅಂತ ನಾನೇನಾದರೂ ಅವಳ ಹತ್ರ ಕೇಳಿಕೊಂಡಿದ್ನ?
ಇಲ್ಲ ತಾನೇ? ಮದುವೆ ಬೇಡ ಅಂತ ಎಷ್ಟು ಬಾರಿ ಕೇಳಿಕೊಂಡೆ. ನನ್ನ ಮಾತು ನೀವು ಕೇಳೋಕೆ ರೆಡಿ ಇದ್ರಾ? ಹೊರಗಡೆ ಸಮಾಜದಲ್ಲಿ ನನ್ನ ಸ್ಟೇಟಸ್ ಏನು ಅಂತ ಇವಳಿಗೆ ಗೊತ್ತಾ? ಇವಳನ್ನು ನನ್ನ ವೈಫ್ ಅಂತ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ಲಿ? ನಾನು ಕೋಪದಿಂದ ತಿಂಡಿಯನ್ನು ತಿನ್ನುತ್ತಿದ್ದ. ಎಷ್ಟು ಸಮಯ ಅಂತ ಮದುವೆ ಆಗದೆ ಇರ್ತಿದ್ದೆ ಸಾಮ್ರಾಟ್. ಇವಳು ಹಳ್ಳಿ ಹುಡುಗಿ ಹೌದು, ಆದರೆ ನೀನೊಂದು ಕೊಂಡಷ್ಟು ಹಿಂದುಳಿದಿಲ್ಲ. ಇವಳು ಚೆನ್ನಾಗಿ ಓದಿದ್ದಾಳೆ, ಮಿಗಿಲಾಗಿ ಎಲ್ಲರ ಜೊತೆ ಹೇಗಿರಬೇಕು ಅನ್ನೋ ಸಂಸ್ಕಾರ ಇದೆ ಇವಳತ್ರ. ನಿನ್ನ ಇಷ್ಟದ ಹಾಗೆ ಯಾರನ್ನು ಆಹ್ವಾನಿಸದೆ ದೇವಸ್ಥಾನದ ಒಂದರಲ್ಲಿ ಮದುವೆ ಮಾಡಿಸಿದ್ವಿ. ಅವಳ ಅಪ್ಪ ಅಮ್ಮನಿಗೂ ಆಸೆ ಇದ್ದಿರಬಹುದು, ಮದುವೆ ಒಂದಷ್ಟು ನೆಂಟರಿಷ್ಟರ ಸಮ್ಮುಖದಲ್ಲಿ ಮಾಡಬೇಕಿತ್ತು ಅಂತ. ಆದರೆ ಮಗಳು ಒಳ್ಳೆ ಮನೆ ಸೇರ್ತಾಳೆ ಅನ್ನೋ ನೆಮ್ಮದಿಯಿಂದ ಸುಮ್ಮನೆ ಇದ್ದರು. ಅದಿಲ್ಲ ಬಿಡು. ನಿನ್ನೆ ರಾತ್ರಿ ಇಡೀ ಇವಳು ಎಲ್ಲಿ ಮಲ್ಕೊಂಡಿದ್ದು ಗೊತ್ತಾ ನಿಂಗೆ? ಟೆರೆಸ್ ಮೇಲೆ, ಜೋಕಾಲಿಯಲ್ಲಿ. ಇಷ್ಟು ದೊಡ್ಡ ಮನೆ ಇದೆ, ಬೇಕಾದಷ್ಟು ರೂಮ್ ಇದೆ. ಆದರೂ ಮನೆಗೆ ಬಂದ ಮೊದಲ ದಿನವೇ ಈ ರೀತಿ ಮಲಗೋ ಹಾಗಾಯಿತು ಅಂತ ಅವಳ ಮನಸ್ಸು ಎಷ್ಟು ನೊಂದಿರಬೇಡ. ರೂಮ್ನಿಂದ ಹೊರಹಾಕುವಷ್ಟು ಕೆಟ್ಟವನ ನನ್ನ ಮಗ, ಒಬ್ಬನೇ ಮಗ ಅಂತ ಕೊಟ್ಟ ಪ್ರೀತಿ ನಿಂಗೆ ಹತ್ಯೆ ಆಯಿತು. ಅನ್ನಪೂರ್ಣರ ಮಾತಿನ ತೀವ್ರತೆ ಜೋರಾಗಿತ್ತು. ತಮ್ಮ ಕೋಣೆಯಿಂದ ಹೊರಬಂದ ಪ್ರಸಾದ್ ತಮ್ಮ ಪತ್ನಿಯ ಮಾತುಗಳಿಂದ ವಿಷಯವನ್ನು ತಿಳಿದುಕೊಂಡು, ವಾಟ್, ಭೂಮಿ ಟೆರೆಸ್ ಮೇಲೆ ಮಲಗಿದ್ಲಾ? ಅಚ್ಚರಿಂದ ಕೇಳಿದರು. ಅತ್ತೆ ಮಾವ, ನಾನು ಆರಾಮವಾಗಿ ಮಲ್ಕೊಂಡೆ, ಯಾಕೆ ಚಿಂತೆ ಮಾಡ್ತೀರಾ? ತನ್ನಿಂದಾಗಿ ಮನೆಯ ವಾತಾವರಣ ಹದಗೆಡುತ್ತಿರುವುದನ್ನು ಸಹಿಸಿಕೊಳ್ಳಲಾಗದೆ ಮೌನ ಮುರಿದಳು ಭೂಮಿ. ಮಾಮ್, ಡ್ಯಾಡ್, ನನ್ನ ರೂಮ್ಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರಾದರೂ ಹೊರಗಿನವರು ಬಂದರೆ ನನಗೆ ಸಹಿಸಿಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇವಳು ನನ್ನ ರೂಮ್ನಲ್ಲಿ ಅದು ಹೇಗೆ ಮಲ್ಕೊತಾಳೆ? ಸಾಮ್ರಾಟ್ನ ಕೆಂಗಣ್ಣು ಭೂಮಿಯನ್ನೇ ನೋಡುತ್ತಿತ್ತು. ಅಂದರೆ ಭೂಮಿ ಹೊರಗಿನವಳ ಅಂತ ನೀನು ಹೇಳ್ತಾ ಇರೋದಾ? ನಿನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡವಳು ಹೇಗೋ ಹೊರಗಿನವಳಾಗ್ತಾಳೆ? ಪ್ರಸಾದ್ಗೆ ಮಗನ ಮಾತುಗಳು ಹಿಡಿಸಲಿಲ್ಲ. ಸಾಕು, ಅವಳನ್ನು ಮನೆಯಿಂದ ಹೊರ ಹಾಕಿಲ್ಲ ಅಲ್ವಾ? ಅದಕ್ಕಾದರೂ ಸಮಾಧಾನ ಪಟ್ಟುಕೊಳ್ಳಿ. ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಮಾತನ್ನು ಕೇಳಬೇಕು ಅಂತ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಆ್ಯಂಡ್ ಯು, ಚಾಡಿ ಹೇಳಿ ಬಯಸೋದಕ್ಕೆಲ್ಲ ಇಟ್ಕೊಳ್ಬೇಡ, ಕೇರ್ಫುಲ್. ಭೂಮಿಯನ್ನು ಉದ್ದೇಶಿಸಿ ಗದರಿಸಿ ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ನಿಂತ ಸಾಮ್ರಾಟ್, ಅವಳು ಈ ವಿಚಾರದ ಬಗ್ಗೆ ನಮ್ಮಲ್ಲಿ ಒಂದು ದೂರು ಕೂಡ ಹೇಳಿಲ್ಲ. ನಾನೇ ಕಣ್ಣಾರೆ ಕಂಡಿದ್ದು. ಮಾತು ಮುಗಿಸುವ ಮೊದಲೇ ಸಾಮ್ರಾಟ್ ಮನೆಯಿಂದ ಹೊರಟಾಗಿತ್ತು. ಭೂಮಿ, ಸಮಯ ಕಳೆದ ಹಾಗೆ ಎಲ್ಲ ಸರಿಯಾಗಬಹುದು. ನೀನು ಚಿಂತೆ ಮಾಡಬೇಡ, ಬಾ ಕೂತ್ಕೋ, ತಿಂಡಿ ತಿನ್ನು. ಪ್ರಸಾದ್ ಭೂಮಿಗೆ ಸಮಾಧಾನ ಹೇಳಿದರು. ಸಾಮ್ರಾಟ್ನ ವರ್ತನೆ ಭೂಮಿಗೆ ನೋವುಂಟು ಮಾಡಿದರೂ ಅವಳು ಅದನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ನೋವನ್ನು ನುಂಗಿ ನಗುಮುಖದಿಂದ ಇದ್ದಳು. ಪ್ರಸಾದ್ ಸ್ವಯಂ ನಿವೃತ್ತಿ ಪಡೆದಿದ್ದರು. ತಾವು ಈ ಹಿಂದೆ ಮಾಡಿಟ್ಟ ಆಸ್ತಿ, ಮಗನಿರುವ ಉನ್ನತ ಹುದ್ದೆಯ ಉದ್ಯೋಗದ ಮುಂದೆ ತಾವು ಇನ್ನು ದುಡಿಯುವುದರ ಅವಶ್ಯಕತೆ ಇಲ್ಲ ಎಂದು ಸ್ವತಃ ನಿವೃತ್ತಿ ಪಡೆದುಕೊಂಡವರು. ಅನ್ನಪೂರ್ಣರ ಒಬ್ಬ ಉತ್ತಮ ಮಡದಿ, ಆದರ್ಶ ತಾಯಿ. ಸಾಮಾಜಿಕವಾಗಿ ಚುರುಕಾಗಿದ್ದು ಲೇಡೀಸ್ ಕ್ಲಬ್ ಒಂದರ ಸದಸ್ಯರಾಗಿ ಎಲ್ಲವನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿರುವ ಗಟ್ಟಿಗಿತ್ತೆ. ತಾಯಿಯಾಗಿ ಮಗನ ವೈವಾಹಿಕ ಜೀವನದ ಬಗ್ಗೆ ತಮ್ಮದೇ ಆದ ಕನಸಿತ್ತು ಅವರಿಗೆ. ಪಟ್ಟಣದ ಹುಡುಗಿ ಸೊಸೆಯಾಗಿ ಬರುವುದು ಸುತಾರಾಮ್ ಇಷ್ಟವಿರಲಿಲ್ಲ. ಪಟ್ಟಣದ ಹುಡುಗಿಯರನ್ನು ಸೊಸೆಯನ್ನಾಗಿಸಿದ ತನ್ನ ಕೆಲವು ಆಪ್ತ ಸ್ನೇಹಿತೆಯರ ಅನುಭವದ ಮಾತುಗಳು ಅನ್ನಪೂರ್ಣರ ಈ ನಿರ್ಧಾರಕ್ಕೆ ಕಾರಣವಾಗಿತ್ತು. ತಮ್ಮ ಹಿಂದಿನ ಪರಿಚಯದ ಹಳ್ಳಿಯಲ್ಲಿ ವಾಸಿಸುತ್ತಿರುವ ಆಪ್ತರ ಮಗಳನ್ನು ಸೊಸೆಯನ್ನಾಗಿಸುವಲ್ಲಿ ಯಶಸ್ವಿಯಾಗಿದ್ದರು ಅನ್ನಪೂರ್ಣ. ಆದರೆ ಮಗ ತಮ್ಮ ನಿರ್ಧಾರವನ್ನು, ಭೂಮಿಯನ್ನು ಇನ್ನು ಒಪ್ಪದಿರುವುದು ಅವರಿಗಿರುವ ಸದ್ಯದ ತಲೆನೋವು. ರಾತ್ರಿಯಾಗಿತ್ತು. ಸಾಮ್ರಾಟ್ ಸಂಜೆ ಆಫೀಸ್ನಿಂದ ಮನೆಗೆ ಬಂದವನು ರೂಮ್ ಸೇರಿದ. ಮನೆಯಲ್ಲಿ ಮೊದಲ ಬಾರಿ ಅಡುಗೆ ಮಾಡುವಾಗ ಸಿಹಿ ಏನಾದರೂ ಮಾಡು ಎಂದು ಭೂಮಿಯ ತಾಯಿ ಹೇಳಿ ಕಳುಹಿಸಿದ್ದರು. ತಾಯಿಯ ಮಾತಿನಂತೆ ರಾತ್ರಿಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದಳು. ಸಾಮ್ರಾಟ್ ಡೈನಿಂಗ್ ಟೇಬಲ್ ಬಳಿ ಕುಳಿತು ಮೊಬೈಲ್ ನೋಡುತ್ತಾ ಊಟಕ್ಕೆ ಕಾಯುತ್ತಿದ್ದ. ಅನ್ನಪೂರ್ಣ ಮಗನಿಗೆ ಹಾಗೂ ಗಂಡನಿಗೆ ಊಟ ಬಡಿಸಿದರು. ಮೊಬೈಲ್ ನೋಡುತ್ತಾ ಊಟ ಮಾಡುತ್ತಿದ್ದ ಸಾಮ್ರಾಟ್ ಮೌನವಾಗಿಯೇ ಇದ್ದ. ಪ್ರಸಾದ್ ಹಾಗೂ ಅನ್ನಪೂರ್ಣ ತುಟಿ ಬಿರಿಯದೆ ತಮ್ಮ ಪಾಡಿಗೆ ಇದ್ದರು. ಭೂಮಿ ತಾನು ಮಾಡಿದ ಹಲ್ವವನ್ನು ಮನೆಯವರಿಗೆ ಉಣಬಡಿಸುವ ಉತ್ಸಾಹದಲ್ಲಿದ್ದಳು. ಪ್ರಸಾದ್ ಅವರ ತಟ್ಟೆಗೆ ಹಲ್ವ ಬಡಿಸಿ ಸಾಮ್ರಾಟ್ನ ತಟ್ಟೆ ಬಳಿ ನಿಂತು ಹಲ್ವ ಎಂದಳು. ಸಾಮ್ರಾಟ್ ಬಳಿ ಮುಕ್ತವಾಗಿ ಮಾತನಾಡಲು ಮಾತೆ ಹೊರಡುತ್ತಿರಲಿಲ್ಲ ಭೂಮಿಗೆ. ಮೊಬೈಲ್ನಿಂದ ತಲೆ ಎತ್ತದ ಸಾಮ್ರಾಟ್ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಲಿಲ್ಲ. ಭೂಮಿ ತಟ್ಟೆಯ ಒಂದು ಬದಿಗೆ ಹಲ್ವ ಹಾಕಿ ಹಿಂದೆ ಹೋಗಿ ನಿಂತಳು. ಸಾಮ್ರಾಟ್ನ ಮುಂದಿನ ತುತ್ತು ಭೂಮಿ ತಯಾರಿಸಿದ ಹಲ್ವದಾಗಿತ್ತು. ಹಲ್ವ ಬಾಯಿಗಿಟ್ಟವನೇ ತಟ್ಟೆಯನ್ನು ಕೋಪದಿಂದ ಮುಂದಕ್ಕೆ ದೂಡಿ ಎದ್ದು ನಿಂತ. ಯಾರು ನನಗೆ ಹಲ್ವ ಬಡಿಸಿದ್ದು? ಅವನ ಕೋಪದ ತೀವ್ರತೆ ನೋಡಿ ಅನ್ನಪೂರ್ಣ ಕೂಡ ಒಂದು ಬಾರಿ ಬೆಚ್ಚಿದರು. ಅದು ಸಾಮ್ರಾಟ್. ಅವಳು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಅಡುಗೆ ಮಾಡುತ್ತಿರುವುದು. ಹಾಗೆ
ತಾಯಿಯ ಮಾತನ್ನು ಮುಂದುವರಿಸಲು ಬಿಡದೆ ನಿನ್ನತ್ರ ನಾನು ಅಲ್ವಾ ಬೇಕು ಅಂತ ಹೇಳಿದ್ನ. ಭೂಮಿಯ ಅತಿ ಸಮೀಪದಲ್ಲಿ ನಿಂತು ಅವಳ ಕಣ್ಣನ್ನೇ ನೋಡುತ್ತಾ ಗದರಿಸಿದ. ಅದು ನೀವು ಏನು ಹೇಳಿಲ್ಲ ಹಾಗೆ ಬೆವರಿದಳು ಹುಡುಗಿ. ನಾನು ನಿನ್ನತ್ರ ಹಲ್ವಾ ಬೇಕು ಅಂತ ಹೇಳಿದ್ನ, ಹೇಳು ಹೌದು ಇಲ್ಲ. ಬೆದರಿದ ಭೂಮಿಯನ್ನು ಕಂಡು ಸಾಮ್ರಾಟ್ನನ್ನು ತಡೆಯಲು ಮುಂದಾದ ಅನ್ನಪೂರ್ಣರನ್ನು ಕೈ ಸನ್ನೆಯಲ್ಲೇ ತಡೆದ ಸಾಮ್ರಾಟ್. ಹೇಳು ಅಂತ ಹೇಳಿದೆ. ಭೂಮಿ, ಬೇಜಾರು ಮಾಡ್ಕೊಳ್ಬೇಡ, ನನ್ನ ಮಗ ಇಷ್ಟು ಕೆಟ್ಟವನಲ್ಲ. ಅವನ ಈ ರೀತಿಯ ವರ್ತನೆ ನಮಗೂ ಹೊಸದು, ಆದರೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು ನಮಗೆ. ಅವನಿಗೆ ಅವನು ಮಾಡಿದ ತಪ್ಪು ಅಂತ ಅರಿವಾಗುತ್ತೆ. ನೀನು ಊಟ ಮಾಡಿ ಮಲ್ಕೋ, ಮೇಲ್ಗಡೆ ರೂಮ್ ಸದ್ಯಕ್ಕೆ ನಿನ್ನದು. ಮಗನ ವರ್ತನೆಗೆ ಸಮಜಾಯಿಸಿ ನೀಡಿದರು ಅನ್ನಪೂರ್ಣ. ಅತ್ತೆ, ನನಗೆ ಊಟ ಬೇಡ, ಹಸಿವು ಕೂಡ ಆಗ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಎಂದವಳ ಕಣ್ಣೀರು ಇನ್ನೂ ಹಸಿಯಾಗಿಯೇ ಇತ್ತು. ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವುದು ಒಬ್ಬ ಹೆಣ್ಣಾಗಿ ಅನ್ನಪೂರ್ಣರಿಗೆ ಕಷ್ಟವಾಗಲಿಲ್ಲ. ನಿನಗೆ ಖುಷಿ ಬಂದ ಹಾಗೆ ಇರು ಭೂಮಿ, ಯಾವುದೇ ವಿಷಯಕ್ಕೂ ಒತ್ತಾಯ ಇಲ್ಲ ಎಂದರು. ಸೆರಗಿನಂಚಿನಲ್ಲಿ ಕಣ್ಣೀರು ಒರೆಸುತ್ತಾ ರೂಮ್ ಸೇರಿದಳು ಭೂಮಿ. ಅನ್ನಪೂರ್ಣ, ನಾವು ಮಗನ ಮದುವೆ ವಿಚಾರದಲ್ಲಿ ಸ್ವಲ್ಪ ದುಡುಕಿದ್ವಿ ಅಂತ ಅನಿಸ್ತಾ ಇದೆ ನನಗೆ. ಪಾಪ ನಮ್ಮಿಂದಾಗಿ ಈ ಹೆಣ್ಣು ಮಗು ಅನುಭವಿಸುವ ಹಾಗಾಯಿತು. ಸಾಮ್ರಾಟ್ ಆದಷ್ಟು ಬೇಗ ಅವಳನ್ನು ಒಪ್ಪಿಕೊಂಡರೆ ಸಾಕು, ನೀನು ಊಟ ಮಾಡು ಎಂದು ಪ್ರಸಾದ್ ಕೈ ತೊಳೆದರು. ಮನೆಯ ವಾತಾವರಣ ಹದಗೆಟ್ಟಿರುವಾಗ ಮನೆಯೊಡತಿ ನಿಶ್ಚಿಂತೆಯಾಗಿ ತನ್ನ ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಹೇಗೆ? ನಂಗಂತೂ ಊಟ ಸೇರದು. ಭೂಮಿಯ ಬದುಕಿಗೆ ನ್ಯಾಯ ಒದಗಿಸುವುದು ನಮ್ಮ ಕರ್ತವ್ಯ, ಅದನ್ನು ನಿಭಾಯಿಸಬೇಕಿದೆ. ಸಾಮ್ರಾಟ್ನ ವರ್ತನೆಯಿಂದಲೇ ಹೊಟ್ಟೆ ತುಂಬಿ ಹೋಯಿತು. ಈ ಪಾತ್ರೆಗಳನ್ನು ಎತ್ತಿಟ್ಟು ಬರ್ತೀನಿ, ನೀವು ಮಲ್ಕೊಳ್ಳಿ ಎಂದು ತಮ್ಮ ಕೆಲಸ ಮುಂದುವರಿಸಿದರು ಅನ್ನಪೂರ್ಣ. ಮರುದಿನ ಸಾಮ್ರಾಟ್ ಆಫೀಸಿಗೆ ಹೊರಡುವವರೆಗೆ ಭೂಮಿ ತನ್ನ ಕೋಣೆಯಿಂದ ಹೊರಬರಲಿಲ್ಲ. ಗೇಟ್ ತೆರೆದು ಅವನ ಕಾರು ಮನೆಯಿಂದ ಹೊರಡುವುದನ್ನು ತನ್ನ ಕೋಣೆಯ ಕಿಟಕಿಯಿಂದ ನೋಡಿ ಖಚಿತಪಡಿಸಿಕೊಂಡಳು. ಕಿಟಕಿಯ ಸರಳನ್ನು ಹಿಡಿದು ಹೊರಗೆ ನೋಡುತ್ತಾ ಯಾವುದೋ ಲೋಕದಲ್ಲಿ ಮುಳುಗಿ ಹೋದಳು. ಅಗರ್ಭ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ತಾಳಂತೆ ಭೂಮಿ. ಸಿಟಿಯ ಜೀವನ, ಅರೆಮನೆಯಂತಹ ಬಂಗಲೆ, ಕಾರಿನಲ್ಲಿ ಓಡಾಡೋ ಗಂಡ, ಇನ್ನೇನು ಬೇಕು ಅವಳಿಗೆ? ತನಗೆ ಮದುವೆ ಗೊತ್ತಾಗಿದ್ದಾಗಿನಿಂದ ತನ್ನ ಊರಿನ ಪ್ರತಿ ಮನೆಯ ಪ್ರತಿ ಗೇಟಿನಲ್ಲೂ ಇದೇ ಸದ್ದು. ಒಂದು ವೇಳೆ ನನ್ನ ಇಲ್ಲಿನ ಪರಿಸ್ಥಿತಿ ಊರಿನವರಿಗೆ ತಿಳಿದರೆ, ಮಿಗಿಲಾಗಿ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಖಂಡಿತ ಅವರ ಮನಸ್ಸು ಒಡೆದು ಹೋಗಬಹುದು. ಸಾಮ್ರಾಟ್ ನನ್ನನ್ನು ವೈರಿಯಂತೆ ಕಾಣುತ್ತಾರೆ, ನನ್ನನ್ನು ಅವರು ಸ್ವೀಕರಿಸುತ್ತಿಲ್ಲ ಅನ್ನೋ ವಿಚಾರ ಈ ಮನೆಯ ಬಾಗಿಲು ದಾಟಿ ಹೊರ ಹೋಗದಂತೆ ನೋಡಿಕೊಳ್ಳುವುದು ಈ ಮನೆಯ ಸೊಸೆಯಾಗಿರುವ ನನ್ನ ಜವಾಬ್ದಾರಿ. ಗಂಡನ ಪ್ರೀತಿ ಸಿಗದಿದ್ದರೆ ಏನಾಯಿತು? ಅತ್ತೆ ಮಾವ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ನನ್ನನ್ನು ನೋಡಿಕೊಳ್ಳುತ್ತಾ ಇದ್ದಾರೆ, ಅದೇ ಸಾಕು ನನಗೆ. ನೋವಿನಲ್ಲೂ ಬೇರೆಯವರ ಬಗ್ಗೆ ಯೋಚಿಸಿದಳು ಭೂಮಿ. ಯಾಕೆ ಭೂಮಿ, ಮೈ ಹುಷಾರಿಲ್ವಾ? ಇನ್ನು ರೂಮ್ನಿಂದ ಹೊರಗೆ ಬಂದಿಲ್ಲ. ಸೊಸೆ ಕೆಳಗೆ ಬರದೇ ಇದ್ದಿದ್ದನ್ನು ಗಮನಿಸಿದ ಅನ್ನಪೂರ್ಣ ನೇರವಾಗಿ ಭೂಮಿಯ ಕೋಣೆಗೆ ಬಂದರು. ಯೋಚನೆಯಲ್ಲಿ ಮುಳುಗಿದ್ದವಳನ್ನು ಅನ್ನಪೂರ್ಣರ ಧ್ವನಿ ಎಚ್ಚರಿಸಿತು. ಅಯ್ಯೋ ಅತ್ತೆ, ಹಾಗೇನಿಲ್ಲ. ನಾನು ಕೆಳಗಡೆ ಬಂದರೆ ಸಾಮ್ರಾಟ್ ನನ್ನ ಮೇಲೆ ಮಾತ್ರ ಅಲ್ಲ, ನಿಮ್ಮ ಮೇಲೂ ರೇಗಾಡ್ತಾರೆ. ಹಾಗಾಗಿ ಅವರಿಂದ ಸ್ವಲ್ಪ ದೂರ ಉಳಿಯುವ ಪ್ರಯತ್ನ ಅಷ್ಟೇ, ಸುಲಭವಾಗಿ ಹೇಳಿದರು. ಅವಳ ಮಾತಿನಲ್ಲಿ ನೋವನ್ನು ಗುರುತಿಸಲು ಕಷ್ಟವಾಗಲಿಲ್ಲ ಅನ್ನಪೂರ್ಣರಿಗೆ. ಭೂಮಿ, ಸಾಮ್ರಾಟ್ ಮತ್ತೆ ನಿನ್ನ ನಡುವಿನ ಬಂಧ ಗಟ್ಟಿ ಆಗಬೇಕಾದ್ರೆ ನೀನು ಆದಷ್ಟು ಸಮಯ ಅವನ ಜೊತೆ ಕಳೆಯೋದಕ್ಕೆ ಪ್ರಯತ್ನಿಸಬೇಕು. ಅದು ಬಿಟ್ಟು ದೂರ ಉಳಿಯುವುದಕ್ಕೆ ನೋಡಿದರೆ ಅದು ಹೇಗೆ ಸಾಧ್ಯ? ನಿನ್ನ ಅವನ ಸಂಬಂಧ ಗಟ್ಟಿಯಾಗಲು ನೀನು ಅವನ ಸುತ್ತಮುತ್ತ ಇರಬೇಕು. ಹೀಗೆ ರೂಮಿನಲ್ಲಿ ಸೊಸೆಗೆ ತಿಳಿ ಹೇಳಿದರು. ಅವರು ಕೋಪಿಸಿಕೊಂಡಾಗ ನನಗೆ ಭಯ ಆಗುತ್ತೆ. ಅವರನ್ನು ಎದುರಿಸುವ ಧೈರ್ಯ ಬಿಡಿ. ಅವರು ಮುಂದೆ ಇದ್ದರೆ ಬಾಯಿಯಿಂದ ಒಂದು ಅಕ್ಷರ ಕೂಡ ಹೊರಬರುವುದಿಲ್ಲ. ಭೂಮಿಯ ಮುಗ್ಧ ಮಾತು ಅನ್ನಪೂರ್ಣರಿಗೆ ಅವಳ ಮೇಲೆ ಅನುಕಂಪ ಮೂಡಿಸಿತು. ನಿನ್ನ ತಳಮಳ ನನಗೆ ಅರ್ಥ ಆಗುತ್ತೆ. ಅವನ ಬಗ್ಗೆ ನಿನಗೆ ಇನ್ನೂ ತಿಳ್ಕೊಳ್ಳೋದು ಇದೆ. ಅವನನ್ನು ಅರ್ಥ ಮಾಡಿಕೊಂಡು ಅವನಿಗೆ ಹೊಂದಿಕೊಂಡು ಹೋದರೆ ಮುಂದೆ ನೀನೆಂತಹ ಸನ್ನಿವೇಶ ಮತ್ತೆ ಬರಲಾರದು ಅಂದುಕೊಳ್ಳುತ್ತೇನೆ. ಯಾವುದಕ್ಕೂ ಭಯಪಡಬೇಡ, ಧೈರ್ಯ ತುಂಬಿದರು ಅತ್ತೆ. ಅನ್ನಪೂರ್ಣ ಅವರ ಮಾತುಗಳನ್ನು ಭೂಮಿಯನ್ನು ತಕ್ಕ ಮಟ್ಟಿಗೆ ನಿರಾಳವಾಗುವಂತೆ ಮಾಡಿತು. ಈಗ ಈ ಭವ್ಯ ಬಂಗಲೆಯಲ್ಲಿ ಸಮಯ ದೂಡುವುದೇ ಒಂದು ಸವಾಲಾಗಿತ್ತು ಭೂಮಿಗೆ. ಅತ್ತೆಯ ಜೊತೆ ಕೆಲಸಕ್ಕೆ ಕೈ ಸೇರಿಸುತ್ತಾ ಅವರ ಜೊತೆ ಮಾತನಾಡುತ್ತಾ ದಿನ ದೂಡಿದಳು. ಸಾಮ್ರಾಟ್ ಆಫೀಸ್ನಿಂದ ತಡವಾಗಿ ಬಂದವನು ರಾತ್ರಿ ಊಟ ಹೊರಗೆ ಮುಗಿಸಿದ. ಅನ್ನಪೂರ್ಣ ಹಾಗೂ ಭೂಮಿ ಅವನಿಗಾಗಿ ಊಟ ಮಾಡದೆ ಕಾದಿದ್ದರು. ಮಾಮ್, ನಂದು ಊಟ ಆಗಿದೆ, ಗುಡ್ ನೈಟ್ ಎಂದು ಮುಖ ತೋರಿಸದೆ ಮಾತನಾಡಿಸಿದವನು ಕೋಣೆ ಸೇರಿದ. ಸಾಮ್ರಾಟ್ಗಾಗಿ ಕಾದಿದ್ದು ವ್ಯರ್ಥವಾಯಿತು ಎಂದು ತಿಳಿದುಕೊಂಡು ಅನ್ನಪೂರ್ಣ ಹಾಗೂ ಭೂಮಿ ಊಟ ಮಾಡಿ ತನ್ನ ಕೋಣೆ ಸೇರಿದರು. ಮರುದಿನ ಬೆಳಗ್ಗಿನ ಉಪಹಾರಕ್ಕೆ ಮನೆಯವರೆಲ್ಲ ಡೈನಿಂಗ್ ಹಾಲ್ನಲ್ಲಿ ಸೇರಿದ್ದರು. ಒಬ್ಬರು ಮೌನ ಮುರಿಯಲು ಮುಂದಾಗಲಿಲ್ಲ. ಭೂಮಿ ಡೈನಿಂಗ್ ಟೇಬಲ್ ಬಳಿ ನಿಂತಿದ್ದಳು. ಅನ್ನಪೂರ್ಣ ಪತಿ ಹಾಗೂ ಮಗನಿಗೆ ತಿಂಡಿ ಬಡಿಸಿ ಭೂಮಿಯ ಬಳಿ ನಿಂತು ಬಂದು ಮಗನನ್ನೇ ಅಸಮಾಧಾನದಿಂದ ನೋಡಿದರು. ಸಾಮ್ರಾಟ್, ನಿನ್ನೆ ರಾತ್ರಿ ಯಾಕೆ ಲೇಟಾಗಿ ಬಂದೆ? ನಿನಗೋಸ್ಕರ ಅಮ್ಮ ಹಾಗೂ ಭೂಮಿ ಕಾಯ್ತಾ ಇದ್ರು. ಪ್ರಸಾದ್ ತಿಂಡಿ ತಟ್ಟೆಯಿಂದ ಕಣ್ಣೆತ್ತತೆ ಮಗನನ್ನು ಪ್ರಶ್ನಿಸಿದರು.
ಅಪ್ಪ, ಇವತ್ತು ಸಂಜೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಇದೆ, ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಮನೆಗೆ ಬಂದು ಹೊರಡಬೇಕು. ಇವತ್ತಿನ ಕೆಲಸ ಸ್ವಲ್ಪ ನೆನ್ನೆ ಮಾಡೋದಿತ್ತು, ಹಾಗೆ ಲೇಟ್ ಆಯಿತು. ಇಲ್ಲಿ ಬೇಗ ಬಂದು ಮಾಡೋದಾದರೂ ಏನಿದೆ? ಸಾಮ್ರಾಟ್ನ ಕ್ರೋಧದ ನೋಟ ಭೂಮಿಯ ಮೇಲಿತ್ತು. ಅದುವರೆಗೂ ಸಾಮ್ರಾಟ್ನನ್ನೇ ನೋಡುತ್ತಾ ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಭೂಮಿ ತಟ್ಟನೆ ಬೆದರಿ ನೆಲದಲ್ಲಿ ದೃಷ್ಟಿ ನೆಟ್ಟಳು. ಪಾರ್ಟಿ ಇದೆಯಾ? ಹಾಗಿದ್ರೆ ಭೂಮಿಯನ್ನು ಕರ್ಕೊಂಡು ಹೋಗೋ, ಅವಳಿಗೂ ಸ್ವಲ್ಪ ಬದಲಾವಣೆ ಇರುತ್ತೆ. ಪಾಪ, ಮನೆಯಲ್ಲಿಯೇ ಇದ್ದು ಎಷ್ಟು ದಿನ ಕಾಲ ಕಳೆಯುತ್ತಾಳೆ. ಹೊಸದಾಗಿ ಮದುವೆಯಾಗಿದ್ದಾರೆ. ನಿನ್ನಿಷ್ಟದಂತೆ ಯಾರನ್ನು ಆಹ್ವಾನಿಸದೆ ಮದುವೆ ಮಾಡಿಸಿದ ಕಾರಣ ನಿನ್ನ ಆಫೀಸಿನವರು ಮದುವೆಗೆ ಬಂದಿಲ್ಲ. ಅವರಿಗೂ ಭೂಮಿಯನ್ನು ಪರಿಚಯಿಸಿದ ಹಾಗಾಗುತ್ತೆ, ಕಣ್ಣರಳಿಸಿ ಹೇಳಿದರು ಅವನ ತಾಯಿ. ಭೂಮಿ ಮುಖ ಚಿಕ್ಕದಾಗಿಸಿ ಭಯದಿಂದ ಬೇಡವೆಂಬಂತೆ ಅತ್ತೆಯ ಬಳಿ ಸನ್ನೆ ಮಾಡಿದಳು. ವಾಟ್? ಈ ಗುಗ್ಗು ಪಾರ್ಟಿಗ? ನೆವರ್, ಇಂಪಾಸಿಬಲ್. ಇವಳಿನ್ನು ಸೆಲೆಬ್ರಿಟಿನ ಪರಿಚಯ ಮಾಡಿಸೋಕೆ ಈ ದಡ್ಡಿನ ಆಫೀಸ್ನಲ್ಲಿ ಕರ್ಕೊಂಡು ಬನ್ನಿ ಅಂತ ತಲೆ ತಿಂತಿದ್ದಾರೆ. ಇವಳ ವರ್ತನೆ ನಡವಳಿಕೆ ನೋಡಿ ನನ್ನನ್ನು ಕೀಳಾಗಿ ನೋಡ್ತಾರೆ ಅಷ್ಟೆ. ನಾನಂತೂ ಕರ್ಕೊಂಡು ಹೋಗೋದಿಲ್ಲ ಮಾಮ್. ಹಲ್ಲು ಮಸಿದ ಸಾಮ್ರಾಟ್, ಈ ಸಂಸ್ಕಾರವನ್ನು ನಾನು ನಿಂಗೆ ಕಲಿಸ ಬೆಳೆಸಿದ್ದೋ? ಅವರವರ ನಡವಳಿಕೆಗಳು ನೋಡಿ ಜೀವನ ಶೈಲಿ ಅವರಿರುವ ಪ್ರದೇಶಕ್ಕನುಗುಣವಾಗಿರುತ್ತದೆ. ನೀನು ಇದ್ದ ಹಾಗೆ ಎಲ್ಲರೂ ಇರಬೇಕು ಅಂತ ಭಾವಿಸುವುದು ತಪ್ಪು ಮಗನೇ. ನೀನು ಇವತ್ತು ಅವಳನ್ನು ಪಾರ್ಟಿಗೆ ಕರ್ಕೊಂಡು ಹೋಗ್ತೀಯ ಅಷ್ಟೆ, ಖಡಕ್ಕಾಗಿ ನುಡಿದರು ಅನ್ನಪೂರ್ಣ. ಜೀವನದಲ್ಲಿ ಹಾಗಾದರೆ ನನಗೆ ಅಂತ ಸ್ವತಂತ್ರನೇ ಇಲ್ವಾ ಮಾಮ್? ಮದುವೆ ಆಗು ಅಂತ ಒತ್ತಾಯಿಸಿದರೆ ಮನಸ್ಸಿಲ್ಲದಿದ್ದರೂ ನಿಮಗೋಸ್ಕರ ಅಂತ ಮಾಡಿದ ತ್ಯಾಗ ಅದು. ಈಗ ಪಾರ್ಟಿಗೆ ಕರ್ಕೊಂಡು ಹೋಗು ಅಂತಿದ್ದೀರಾ? ಅಲ್ಲಿ ಇವಳೇನು ಮಾಡ್ತಾಳೋ? ನನ್ನ ಮರ್ಯಾದೆಯೆಲ್ಲ ಇವಳಿಂದಾಗಿ ಹಾಳೋಗೋದು ಖಂಡಿತ. ಒಲ್ಲದ ಮನಸ್ಸಿನಿಂದ ತಿಂಡಿ ತಿಂದವನು ಭೂಮಿಯನ್ನು ಗುರಾಯಿಸಿ ಕೈ ತೊಳೆಯಲು ಹೊರಟ. ಅತ್ತೆ ಪ್ಲೀಸ್, ನಾನು ಹೋಗಲ್ಲ. ನನಗೆ ಇದೆಲ್ಲ ಅಭ್ಯಾಸ ಕೂಡ ಇಲ್ಲ. ಜೊತೆಗೆ ನೀವು ಕೂಡ ಇಲ್ಲ. ಇವರ ಜೊತೆ ಒಂಟಿಯಾಗಿ ಹೇಗೆ ಅತ್ತೆ? ಭಯ ಆಗುತ್ತೆ. ಅವರ ನೋಟವೇ ಭಯಂಕರ. ನಾನು ಹೋಗೋದಿಲ್ಲ. ಸಣ್ಣ ಮಗುವಿನ ಮುಗ್ಧತೆ ಇತ್ತು ಭೂಮಿಯ ಕಂಗಳಲ್ಲಿ. ಅನ್ನಪೂರ್ಣ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಭೂಮಿ, ಅಭ್ಯಾಸ ಇಲ್ಲ ಹೌದು, ಆದರೆ ಎಲ್ಲಿಯವರೆಗೆ ಅಭ್ಯಾಸ ಮಾಡಿದೆ ಇರ್ತೀಯಾ? ಇವೆಲ್ಲ ಒಂದೊಂದು ಅವಕಾಶಗಳು. ಅನ್ನಪೂರ್ಣ, ಯಾವತ್ತೂ ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ. ಒಬ್ಬಳೆ ಎದುರಿಸುವ ಸಾಮರ್ಥ್ಯ ಬರಬೇಕು. ಅಂದರೆ ಇನ್ನೊಬ್ಬರನ್ನು ಅವಲಂಬಿಸುವುದನ್ನು ಕಡಿಮೆ ಮಾಡಬೇಕು. ತಂದೆಯ ಸ್ಥಾನದಲ್ಲಿ ನಿಂತು ಈ ಮಾತು ಹೇಳಿದ ಪ್ರಸಾದ್ನ ಮಾತು ತೂಕದಂತಾಗಿತ್ತು. ಇಷ್ಟು ವರ್ಷ ಜೊತೆಗಿದ್ದ ಮಗನಿಗಿಂತ ನಿನ್ನೆ ಮೊನ್ನೆ ಬಂದವಳು ಹತ್ತಿರ ಆಗಿಬಿಟ್ಲು ಅಲ್ವಾ ನಿಮ್ಮಿಬ್ಬರಿಗೂ? ಆಗಲಿ, ನಿಮ್ಮಿಬ್ಬರಿಗೆ ಖುಷಿ ಆಗೋದಿದ್ರೆ ಕರ್ಕೊಂಡು ಹೋಗ್ತೀನಿ ಅವಳನ್ನು. ಆದರೆ ಅಲ್ಲಿ ಏನಾದರೂ ಇವಳ ಬುದ್ಧಿ ತೋರಿಸಿದ್ಲೋ, ಮುಂದಿನ ಕ್ಷಣದಿಂದ ಜೀವನ ಪರ್ಯಂತಹ ಅವಳು ನನ್ನ ಕಣ್ಣ ಮುಂದೆ ನಿಲ್ಲಬಾರದು. ಇದಕ್ಕೆ ನೀವು ಒಪ್ಪೋದಾದರೆ ಖಂಡಿತ ಕರ್ಕೊಂಡು ಹೋಗ್ತೀನಿ, ಟವೆಲ್ನಿಂದ ಕೈ ಹೊರೆಸುತ್ತಾ ಹೇಳಿದ ಸಾಮ್ರಾಟ್. ಅವಳು ಹಾಗೆಲ್ಲ ಏನೂ ಮಾಡೋದಿಲ್ಲ, ನೀನು ಧೈರ್ಯವಾಗಿ ಕರ್ಕೊಂಡು ಹೋಗು. ಅನ್ನಪೂರ್ಣ ಭೂಮಿಯನ್ನು ಕರೆದುಕೊಂಡು ಹೋಗುವಂತೆ ಹೇಳಿದರು. ಭೂಮಿಗೆ ಹೆದೆಬಡಿತ ಇಮ್ಮಡಿಯಾದ ಅನುಭವ. ಸಾಮ್ರಾಟ್ ಕೈಯಲ್ಲಿದ್ದ ಟವೆಲನ್ನು ಎತ್ತಲು ಎಸೆದು ಆಫೀಸ್ಗೆ ಹೊರಟ. ಅತ್ತೆ, ನೀವೇನೋ ನಾನೇನೋ ಮಾಡೋದಿಲ್ಲ ಅಂತ ಧೈರ್ಯವಾಗಿ ಸಾಮ್ರಾಟ್ ಬಳಿ ಹೇಳಿದರೆ, ಆದರೆ ನನಗೆ ಅಲ್ಲಿ ಹೇಗೆ ಇರಬೇಕು, ಹೇಗೆ ನಡ್ಕೊಳ್ಬೇಕು ಒಂದು ಗೊತ್ತಿಲ್ಲ. ಪಾರ್ಟಿ ಅಂತ ಹೆಸರು ಕೇಳುವಾಗಲೇ ಅದೇನೋ ಭಯ. ಇನ್ನು ಕಾಲ ಮೀರಿಲ್ಲ ಅತ್ತೆ, ನಾನು ಬರೋದಿಲ್ಲ ಅಂತ ಹೇಳಿ ಅವರ ಹತ್ರ ಅನ್ನಪೂರ್ಣರ ಮನಸ್ಸನ್ನು ಪರಿವರ್ತಿಸಲು ಪ್ರಯತ್ನಿಸಿದಳು ಭೂಮಿ. ಅನ್ನಪೂರ್ಣ, ಅವನು ಈ ರೀತಿ ಷರತ್ತು ಹಾಕಿದ ಮೇಲೂ ನೀನು ಇವಳನ್ನು ಕಳುಹಿಸುತ್ತಿರುವುದು ಸರಿಯಲ್ಲ ಅನಿಸುತ್ತಿದೆ ಎಂದರು ಪ್ರಸಾದ್. ಇವಳಿಗೆ ಇದು ಮೊದಲ ಅನುಭವ, ಹಾಗಾಗಿ ಎಡುವುದು ಸಹಜ. ಅದವನಿಗೆ ಗೊತ್ತಿದ್ದು ಬೇಕಂತಲೇ ಷರತ್ತು ಹಾಕಿದ್ದು ಅನಿಸುತ್ತೆ ನನಗೆ. ಆ ಕಾರಣದಿಂದ ಆದರೂ ಇವಳಿಂದ ದೂರ ಉಳಿಯುವ ಪ್ರಯತ್ನ ಅವನದ್ದು. ಜೀವನ ಪರ್ಯಂತ ಮುಖ ನೋಡದೆ ಉಳಿಯುವ ಬದಲು ಪರಿಸ್ಥಿತಿ ಈಗಿನ ಹಾಗೆ ಇದ್ದರೆ ಚೆನ್ನ ಅಲ್ವಾ? ಸಾಮ್ರಾಟ್ ಈಗ ಕೋಪದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು. ಅಲ್ಲಿ ಭೂಮಿ ಏನೇ ತಪ್ಪು ಮಾಡಿದರೂ ಒಂದೆರಡು ದಿನ ಕೂಗಾಡಬಹುದು ಅವನು, ಆಮೇಲೆ ತಣ್ಣಗಾಗ್ತಾನೆ. ಅವನ ಮನಸ್ಸು ಕರಗದೆ ಇರಲಾರದು. ಯಾರಿಗೆ ಗೊತ್ತು, ಇಬ್ಬರ ಮನಸ್ಸು ಒಂದಾಗುವ ಸನ್ನಿವೇಶ ಕೂಡ ಬರಬಹುದು ಅಲ್ವಾ? ಅವಕಾಶ ಕಳೆದುಕೊಳ್ಳುವುದು ಬೇಡ. ಭೂಮಿ ಸಾಮ್ರಾಟ್ ಜೊತೆ ಸಂಜೆಯ ಪಾರ್ಟಿಗೆ ಹೋಗ್ತಾ ಇದ್ದಾಳೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅನ್ನಪೂರ್ಣ ಗಟ್ಟಿಯಾಗಿ ಹೇಳಿದರು. ಅತ್ತ ಗಂಡನನ್ನು ಎದುರಿಸಲಾರದ ಪರಿಸ್ಥಿತಿ, ಇತ್ತ ಅತ್ತೆಯ ಮಾತನ್ನು ಮೀರಿದ ಅಸಹಾಯಕತೆ. ಅಡ್ಡಗೋಡೆಯ ಮೇಲೆ ನಿಂತ ಭೂಮಿ ಏನು ತೋಚದೆ ಮೂಕಳಾಗಿ ನಿಂತು ಬಿಟ್ಟಳು. ಇಲ್ಲಿಯವರೆಗೆ ವೇಷಭೂಷಣ ಹೇಗಿರುತ್ತೋ, ಅವರ ಮಾತಿನ ರೀತಿ ಹೇಗೋ. ನಾನು ಸೀರೆ ಬಿಟ್ಟರೆ ಬೇರೆ ಏನೂ ತಂದಿಲ್ಲ. ಬೇರೆ ರೀತಿಯ ಡ್ರೆಸ್ಗಳನ್ನು ಧರಿಸೋದು ನನಗೆ ಇಷ್ಟ ಇಲ್ಲ. ನಾನು ಹೋಗೋದಿಲ್ಲ ಅಂದರೆ ಅತ್ತೆ ಅನ್ನಪೂರ್ಣರ ಮನ ಪರಿವರ್ತಿಸಲು ಅರಸಾಹಸಪಟ್ಟಳು. ಭೂಮಿ, ಪಾರ್ಟಿಗೆ ಸೀರೆ ಉಟ್ಟುಕೊಂಡು ಹೋಗಬಾರದು ಅಂತ ಯಾರಾದರೂ ಹೇಳಿದ್ದಾರಾ? ಅದಲ್ಲದೆ ಇವತ್ತು ನಡೀತಾ ಇರೋದು ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ. ಅಲ್ಲಿಗೆ ಸೀರೆ ಉಟ್ಕೊಂಡು ಮುದ್ದಾಗಿಯೇ ಕಾಣ್ತೀಯ. ಅಲ್ಲಿ ನಿನ್ನನ್ನು ನೋಡಿ ನಗೋರು ಯಾರೂ ಇರೋದಿಲ್ಲ. ಮದುವೆಯಾದ ಹೊಸತರಲ್ಲಿ ನಾನು ನಿನ್ನ ಹಾಗೆ ಇಂತಹ ವಿಷಯಗಳಿಗೆಲ್ಲ ತುಂಬ ಹೆದರುತ್ತಾ ಇದ್ದೆ. ನಿನ್ನ ಮಾವನ ಆತ್ಮೀಯರನ್ನು ಮೊದಲ ಭೇಟಿಯಾಗುವಾಗೆಲ್ಲ ಅವರು ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೋ, ಅವರ ಜೊತೆ ಹೇಗೆ ಮಾತನಾಡಬೇಕು, ಹೀಗೆ ಪ್ರತಿಯೊಂದು ಆತಂಕ, ಭಯ. ಆದರೆ ನಿನ್ನ ಮಾವನ ಧೈರ್ಯ ತುಂಬಿದ್ದರು.
ಅವರ ಸಹಕಾರದಿಂದ ಈಗ ನೋಡು ಲೇಡೀಸ್ ಕ್ಲಬ್ ಅದು ಇದು ಅಂತ ಎಲ್ಲರೊಂದಿಗೆ ಬೆರೆಯುವಷ್ಟು ಮುಂದೆ ಬಂದಿದ್ದೇನೆ. ನಿನ್ನ ವಿಚಾರದಲ್ಲಿ ಸಾಮ್ರಾಟ್ಗೆ ಅವನ ಅಪ್ಪನ ಬುದ್ಧಿ ಬಂದಿಲ್ಲ. ಆದರೆ ಮುಂದೊಂದು ದಿನ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ನನ್ನದು. ತಮ್ಮ ಜೀವನದ ಅನುಭವ ಹಂಚಿಕೊಂಡರು ಅನ್ನಪೂರ್ಣ. ಹೌದು ಭೂಮಿ, ಅನ್ನಪೂರ್ಣ ಈಗ ಅಂದಿಗಿಂತ ಎಷ್ಟರ ಮಟ್ಟಿಗೆ ಮುಂದುವರಿದಿದ್ದಾಳೆ ಅಂತ ಒಮ್ಮೆ ಇಂದಿನ ದಿನಗಳನ್ನು ತಿರುಗಿ ನೋಡಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಪ್ರಸಾದ್ ಹೆಂಡತಿಗೆ ಮಾತು ಕಡಿಮೆ ಅಂತ ಒಂದು ಕಾಲದಲ್ಲಿ ಹೇಳುತ್ತಿದ್ದವರ ಜೊತೆ ಈಗ ಅವರೇ ಬಾಯಿ ಮುಚ್ಚುವ ಹಾಗೆ ಮಾತಾಡ್ತಾಳೆ. ಕಾಲ ಪರಿಸ್ಥಿತಿ ನಮ್ಮನ್ನು ಬದಲಾಯಿಸುತ್ತೆ. ಆದರೆ ಆ ಬದಲಾವಣೆ ಆರೋಗ್ಯಕರ ಬದಲಾವಣೆಯಾಗಿರಬೇಕು ವಿನಃ ಇನ್ನೊಬ್ಬರು ನಮ್ಮ ಹಿಂದೆ ನಿಂತು ಬೆರಳು ತೋರಿಸಿ ನೆಗೆಟಿವ್ ಆಗಿ ಮಾತನಾಡುವಂತಿರಬಾರದು. ಅತ್ತೆ ಸೊಸೆಯ ಮಾತಿಗೆ ಕಿವಿಯಾಗಿದ್ದ ಪ್ರಸಾದ್ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡರು. ಇವತ್ತು ಸಾಮ್ರಾಟ್ನ ಒಂದಷ್ಟು ಸ್ನೇಹಿತರು ಜೊತೆಯಾಗಿ ಕೆಲಸ ಮಾಡುವವರು ಬಂದು ನಿಮ್ಮಿಬ್ಬರ ಬಳಿ ಮಾತನಾಡಿಸಿದರೆ ನೀನು ಸಾಮ್ರಾಟ್ನ ಜೊತೆ ಸುಮ್ಮನೆ ನಿಂತುಕೋ. ಮುಖದಲ್ಲಿ ನಗು ಇರಲಿ ಹೊರತು ಭಯಬೇಡ. ನಿನ್ನ ಹತ್ರ ವೈಯಕ್ತಿಕವಾಗಿ ಅವರು ಯಾರು ಯಾವ ವಿಚಾರ ಕೂಡ ಮಾತನಾಡಲಾರರು. ನೀನು ಯೋಚನೆ ಮಾಡಬೇಡ. ಇಲ್ಲಿಯ ಪಾರ್ಟಿಯಲ್ಲಿ ಊಟದ ಕ್ರಮ ಸ್ವಲ್ಪ ವಿಭಿನ್ನವಾಗಿರಬಹುದು. ಬೇರೆ ಬೇರೆ ಪ್ರಾಂತ್ಯದ ಹೊಸ ರುಚಿಗಳನ್ನು ನಮ್ಮಲ್ಲಿ ಪ್ರಯೋಗ ಮಾಡುವುದು ಈಗಿನ ಟ್ರೆಂಡ್. ಆ ರೀತಿ ಮಾಡಿದರೆ ಮರ್ಯಾದೆ ಹೆಚ್ಚು ಅಂತ ಭಾವನೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಚಿಂತಿಸುವುದು ಅಗತ್ಯ ಇಲ್ಲ. ಪಕ್ಕದವರನ್ನು ನೋಡಿ ಅನುಸರಿಸಿ ಊಟ ಮಾಡು. ಕೊನೆಯಲ್ಲಿ ಉಗುರು ಬೆಚ್ಚಗಿನ ಬಿಸಿ ನೀರಿನ ಜೊತೆ ಕತ್ತರಿಸಿದ ನಿಂಬೆಹಣ್ಣು ತಂದಿಡ್ತಾರೆ. ಅದು ಕೈ ತೊಳೆಯೋದಕ್ಕೆ ಅಂತ ಒಂದು ಶಾಸ್ತ್ರ ಇದ್ದ ಹಾಗೆ ಅಷ್ಟೆ. ಇದೆಲ್ಲ ನಮ್ಮ ಪೇಟೆಯ ಕಡೆ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ರೂಢಿ. ಅದನ್ನೆಲ್ಲ ಅನುಸರಿಸಬೇಕು ಅಂತ ರೂಲ್ಸ್ ಎಲ್ಲ ಏನೂ ಇಲ್ಲ, ಆಯಿತಾ? ಹೀಗೆ ಭೂಮಿಗೆ ಕೆಲವು ಮುಖ್ಯ ವಿಚಾರಗಳನ್ನು ಹೇಳಿಕೊಟ್ಟರು ಅನ್ನಪೂರ್ಣ ಏನೇ ಹೇಳಿದರೂ ಭೂಮಿ ಈಗ ಅವರ ಮಾತಿನಿಂದ ಪ್ರೇರೇಪಿಸಲಾಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೊಸ ಜನರನ್ನು ಭೇಟಿಯಾಗುವ ಆತಂಕಗಿಂತಲೂ ಸಾಮ್ರಾಟ್ನನ್ನು ಎದುರಿಸುವ ಭಯ ಅವಳ ಮನದಲ್ಲಿ ಅದಾಗಲೇ ಮನೆ ಮಾಡಿ ಆಗಿತ್ತು. ಗಡಿಯಾರದ ಮುಳ್ಳು ಒಂದೊಂದು ಸುತ್ತು ತಿರುಗುವಾಗಲೂ ಭೂಮಿಯ ಎದೆ ಬಡಿತದ ವೇಗ ಹೆಚ್ಚಿದಂತೆ ಭಾಸವಾಗುತ್ತಿತ್ತು ಅವಳಿಗೆ. ಸಾಮ್ರಾಟ್ ಆಫೀಸ್ನಿಂದ ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ದ. ಸರಿಯಾಗಿ ಅರ್ಧ ಗಂಟೆಯಲ್ಲಿ ರೆಡಿಯಾಗಿರಬೇಕು, 1 ನಿಮಿಷ ಕೂಡ ಲೇಟಾಗಬಾರದು ಎಂದಷ್ಟೇ ಹೇಳಿ ತನ್ನ ಕೋಣೆ ಸೇರಿದ. ಅವರು ಬೆಳಿಗ್ಗೆ ಹೊರಡುವಾಗಲೇ ಇಂತಿಷ್ಟು ಗಂಟೆಗೆ ಹೋಗಬೇಕು ಅಂದಿದ್ರೆ ಹೊರಟು ಕೂತ್ಕೊಳ್ತಿದ್ದೆ. ಈಗ ಸಡನ್ನಾಗಿ ಅರ್ಧ ಗಂಟೆ ಒಳಗೆ ಅಂದರೆ ಹೇಗೆ ಎಂದು ಭೂಮಿ ಗಡಿಬಿಡಿಯಿಂದ ರೂಮಿನ ಕಡೆ ಹೋಗುತ್ತಾಳೆ. ಭೂಮಿ, ಅವಸರ ಬೇಡ, ನಿಧಾನವಾಗಿ ಹೊರಟು ಬಾ, ಅರ್ಧ ಗಂಟೆ ಧಾರಾಳ ಆಯಿತು ಎಂದರು ಅನ್ನಪೂರ್ಣ. ಬೇಗ ಸ್ನಾನ ಮುಗಿಸಿ ತೆಗೆದಿಟ್ಟಿದ್ದ ಕೆಂಪು ಗುಲಾಬಿ ಬಣ್ಣದ ಸೀರೆಯ ಹುಟ್ಟಿ ತನ್ನ ನೀಳ ಕೂದಲನ್ನು ಬಿಟ್ಟು ತನ್ನ ಕಣ್ಗಳಿಗೆ ಕಾಡಿಗೆ ಹಚ್ಚಿ ಉಬ್ಬುಗಳ ಮಧ್ಯೆ ಮಿನುಗುವ ಬಿಂದಿ ಇಟ್ಟಳು. ಅಷ್ಟರಲ್ಲಿ ಕೋಣೆ ಒಳಗೆ ಬಂದ ಅನ್ನಪೂರ್ಣ, ಅರೆ ವಾವ್, ನಾನೊಂದುಕೊಂಡದಕ್ಕಿಂತಲೂ ಬೇಗನೆ ರೆಡಿಯಾಗಿದ್ದಾಳೆ ನನ್ನ ಸೊಸೆ, ಎಷ್ಟೊಂದು ಮುದ್ದಾಗಿದ್ದೀಯಾ. ಭೂಮಿ, ತಗೋ ಈ ಒಡವೆಗಳನ್ನು ಹಾಕೋ, ಪಾರ್ಟಿಗೆ ಹಾಕೋಕೆ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿದೆ. ಸಣ್ಣ ಆಭರಣದ ಪೆಟ್ಟಿಗೆ ಒಂದನ್ನು ಮುಂದೆ ಚಾಚಿದರು ಅನ್ನಪೂರ್ಣ. ಮರು ಮಾತನಾಡದೆ ಅವುಗಳನ್ನು ಧರಿಸಿ ಸೀರೆ ನೆರಿಗೆ ಸರಿ ಮಾಡುತ್ತಾ ಎಲ್ಲ ಸರಿಯಾಗಿದೆಯಲ್ಲ ಅತ್ತೆ? ಅನ್ನಪೂರ್ಣರ ಮುಂದೆ ನಿಂತು ಪ್ರಶ್ನಿಸಿದಳು ಭೂಮಿ. ಏನು ಮಾತನಾಡದೆ ನೆಟ್ಟಿಗೆ ಮುರಿದು ಅವಳ ದೃಷ್ಟಿ ತೆಗೆದು ಚೆನ್ನಾಗಿ ಕೈ ತೊಳೆದು ಆಮೇಲೆ ನಿನ್ನನ್ನು ಮುಟ್ಟಬೇಕು. ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ ಭೂಮಿ. ಅದು ಬಿಟ್ಟರೆ ಸಾಕ್ಷಾತ್ ಲಕ್ಷ್ಮಿನೇ. ಚಿಂತೆ ಬಿಡು, ಖುಷಿ ಖುಷಿಯಾಗಿ ಹೋಗಿ ಬಾ. ಸಾಮ್ರಾಟ್ ಕೊಟ್ಟ ಟೈಮ್ ಆಗ್ತಾ ಬಂತು, ಬಾ ಕೆಳಗೆ ಹೋಗೋಣ ಎಂದು ಸೊಸೆಯ ಸೌಂದರ್ಯ ಕಣ್ಣು ತುಂಬಿಕೊಂಡು ಅವಳ ಕೈ ಹಿಡಿದು ಕೆಳಗೆ ಕರೆದುಕೊಂಡು ಹೋದರು. ಮತ್ತೆ ಈಗಲೂ ಕಾಲ ಮಿಂಚಿಲ್ಲ. ನಾನು ಹೋಗಲೇಬೇಕಾ? ಭೂಮಿ ಪಾರ್ಟಿಗೆ ಹೊರಡುವ ಕೊನೆಗಳಿಗೆವರೆಗೂ ಸಿದ್ಧಳಿರಲಿಲ್ಲ. ಸಾಮ್ರಾಟ್ ಕಾರ್ ಕೀ ಹಿಡಿದು ಕಾರಿನ ಕಡೆಗೆ ಹೋಗುತ್ತಿರುವುದು ಕಂಡಾಗ ಭೂಮಿ, ಅವನು ಹೊರಟಾಯ್ತು, ಹೋಗು. ಅವಳ ಮಾತನ್ನು ಲೆಕ್ಕಿಸದೆ ಅವಳನ್ನು ಹೋಗುವಂತೆ ಹೇಳಿದರು ಅನ್ನಪೂರ್ಣ. ಅಲ್ಲೇ ಇದ್ದ ಪ್ರಸಾದ್, ಆಲ್ ದಿ ಬೆಸ್ಟ್ ಭೂಮಿ, ಬಾ ಎಂದರು. ಭೂಮಿ ಇಬ್ಬರತ್ತ ಕೈ ಬೀಸಿ ಸಾಮ್ರಾಟ್ನನ್ನು ಹಿಂಬಾಲಿಸಿದಳು. ಭೂಮಿ ಕಾರಿನ ಬಳಿ ಹೋಗುತ್ತಿದ್ದಂತೆ ಬಾಗಿಲ ಬಳಿ ನಿಂತಿದ್ದ ಅನ್ನಪೂರ್ಣ, ಭೂಮಿ 1 ನಿಮಿಷ ನಿಲ್ಲು ಎಂದವರು ಕಾರಿನ ಮುಂದಿನ ಸೀಟಿನ ಬಾಗಿಲು ತೆಗೆದು, ಬಾ ಭೂಮಿ, ಇಲ್ಲಿ ಕೂತ್ಕೋ ಎಂದರು. ಅವಳು, ಇಲ್ಲಿ ಕೂತ್ಕೊಳ್ಳೋದು ಬೇಡ, ಹಿಂದೆಯೇ ಕೂತ್ಕೊಳ್ಳಿ, ಗಂಟು ಮುಖ ಹಾಕಿ ಹೇಳಿದ ಸಾಮ್ರಾಟ್. ಅನ್ನಪೂರ್ಣ ಸಾಮ್ರಾಟ್ನನ್ನು ನೋಡಿ, ನೀನೇನು ಅವಳ ಡ್ರೈವರಾ ಎಂದು ಮುಂದೆಯೇ ಕೂರಿಸಿದರು. ಸಾಮ್ರಾಟ್ ಮುಖ ಊದಿಸಿಕೊಂಡು, ಮಾಮ್, ರಾತ್ರಿ ಊಟ ಮಾಡಿ ಮಲ್ಕೊಳ್ಳಿ, ನನಗೆ ಕಾಯೋದು ಬೇಡ ಅಂದಾಗ ಅನ್ನಪೂರ್ಣ, ಸಾಮ್ರಾಟ್ ಅವಳ ಮೇಲೆ ಕೋಪ ಮಾಡಿಕೊಳ್ಳಬೇಡ, ಏನಾದರೂ ಸಮಾಧಾನದಿಂದ ಹೇಳು, ಅರ್ಥ ಮಾಡ್ಕೊಳ್ತಾಳೆ, ಆಯ್ತಾ? ಹುಷಾರಾಗಿ ಹೋಗಿ ಬನ್ನಿ ಎಂದು ಭೂಮಿಯ ಹೆಗಲ ಮುಟ್ಟಿ ಕುಳಿತುಕೊಳ್ಳುವಂತೆ ಹೇಳಿ ಕೈ ಬೀಸಿದರು. ಅವಳು ಕುಳಿತು ಬಾಗಿಲು ಹಾಕುವ ಮೊದಲೇ ಸಾಮ್ರಾಟ್ ಕಾರು ಚಲಾಯಿಸಿತು. ಕಣ್ಣೆಟಕುವವರೆಗೆ ಕಾರನ್ನೇ ನೋಡುತ್ತಾ ಅನ್ನಪೂರ್ಣ, ಇದೇ ರೀತಿ ನನ್ನ ಮಗ ಖುಷಿ ಖುಷಿಯಾಗಿ ನನ್ನ ಸೊಸೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಓಡಾಡಿಸುವ ದಿನ ಬೇಗ ಬರಲಿ ದೇವರೇ ಎಂದು ಬೇಡಿಕೊಂಡರು. ಮುಂದುವರಿಯುವುದು.
ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.